ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ನಾನು ಸುಮಾರು ದಿನಗಳ ಕಾಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ಕ್ಯಾಲೆಂಡರ್ ಕುರಿತಾದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದನ್ನು ಹಂಚ್ಕೋತಾ ಇದ್ದೀನಿ. ಬನ್ನಿ, ಈ ಕ್ಯಾಲೆಂಡರ್ ಕುರಿತಾದಂಥ ವಿಷಯಗಳನ್ನ ಹಾಗೆ ಟ್ರಿಕ್ಸ್ ಅನ್ನ ಕಲ್ತ್ಕೊಳ್ಳೋಣ. ಈ ಕ್ವೆಶ್ಚನ್ ಕ್ಯಾಟಗರಿ ಕುರಿತಂತೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಇದನ್ನೆಲ್ಲ ನೀವು ಮೆಮೊರೈಸ್ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇದೆಲ್ಲ ಸಿಗೋದಿಲ್ಲ, ಬರೀ ಕ್ವೆಶ್ಚನ್ ಮಾತ್ರ ಕೊಡ್ತಾರೆ. ಆ ಕ್ವೆಶ್ಚನ್ ಅಲ್ಲಿ ಒಂದೇ ಒಂದು ಹಿಂಟ್ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ನೀವು ಆ ಜಾಡನ್ನ ಹಿಡಿದು ಫೈಂಡ್ ಔಟ್ ಮಾಡಬೇಕು ಆನ್ಸರ್. ಇಂಥ ಡೇಟು ಮಂಡೇ ಆದ್ರೆ ಇನ್ನೊಂದು ಡೇಟ್ ಕೊಟ್ಬಿಟ್ಟು ಇದು ಯಾವ ದಿನ ಬೀಳುತ್ತೆ ಅಂತ ಕೇಳಿರ್ತಾರೆ. ನಮ್ಗೆ ಯಾವುದೇ ಹಿಂಟ್ಸ್ ಇಲ್ಲದೆ ಇದ್ರೆ ಆಡ್ ಡೇಸ್ ಅಂತ ಕರಿತೀವಿ. ಅದೆಲ್ಲ ಗೊತ್ತಿಲ್ಲ ಅಂದ್ರೆ ಅದನ್ನ ಸಾಲ್ವ್ ಮಾಡೋಕ್ ಆಗೋದೇ ಇಲ್ಲ. ಅದ್ರ ಆತರ ಕೆಲವೊಂದು ಪಾಯಿಂಟ್ಸ್ ಅನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡೇಟ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಈ ಕ್ವೆಶ್ಚನ್ಸ್ ಅಲ್ಲಿ. ಡೇಟ್ ಕ್ಯಾಲ್ಕುಲೇಷನ್ಸ್ ಅವರು ಡೇ ಆಫ್ ದ ವೀಕ್ ಕೇಳ್ಬೋದು, ಅಥವಾ ಎಷ್ಟನೇ ವಾರ ಅಂತಾನು ಕೇಳ್ಬೋದು. ವರ್ಷಕ್ಕೆ 52 ವಾರ. ಯಾವ ವೀಕ್ ಬೀಳುತ್ತೆ, ವೀಕ್ ನಂಬರ್ ಎಷ್ಟು ಅಂತಾನು ಕೇಳಬಹುದು. ಲೀಪ್ ಇಯರ್, ಆರ್ಡಿನರಿ ಇಯರ್ ಇವೆಲ್ಲ ಬರುತ್ತೆ. ಇದು ಅಂತ ಡಿಫಿಕಲ್ಟ್ ಏನಿಲ್ಲ. ನಿಮ್ಗೆ ಗೊತ್ತಿದ್ದಾಗೇನೆ 4 ವರ್ಷಕ್ಕೊಂದ್ಸರಿ ಬರೋದು ಲೀಪ್ ಇಯರ್. ಇಯರ್ ವಿಚ್ ಈಸ್ ಡಿವಿಸಿಬಲ್ ಬೈ 4. ಫಾರ್ ಎಕ್ಸಾಂಪಲ್ 2000, 2004, 2008. ಎಕ್ಸಾಕ್ಟ್ ಆಗಿ 4 ಇಂದ ಡಿವೈಡ್ ಆಗುತ್ತೆ. 2000 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ? 500. ಕರೆಕ್ಟ್ ಆಗಿ ಡಿವೈಡ್ ಆಗುತ್ತೆ, ಯಾವುದೇ ಡೆಸಿಮಲ್ಸ್ ಇಲ್ಲದೆ. ಅಂತ ವರ್ಷಗಳನ್ನ ನಾವು ಲೀಪ್ ಇಯರ್ ಅಂತ ಕರಿತೀವಿ. ಅಂತ ವರ್ಷಗಳಲ್ಲಿ ನಮಗೆ 366 ಡೇಸ್ ಬರುತ್ತೆ. ಆರ್ಡಿನರಿ ಇಯರ್ಸ್ ಅಲ್ಲಿ ಬರೋದು 365 ಡೇಸ್. ಆದ್ರೆ ಲೀಪ್ ಇಯರ್ ಅಲ್ಲಿ ಫೆಬ್ರವರಿ ತಿಂಗಳಲ್ಲಿ 29 ದಿನ ಬರುತ್ತೆ. ಆದ್ರೆ ಆರ್ಡಿನರಿ ಇಯರ್ಸ್ ಅಲ್ಲಿ ಫೆಬ್ರವರಿ 28 ದಿನ ಮಾತ್ರ ಬರೋದು. ಅದರಿಂದ 1 ದಿನ ಎಕ್ಸ್ಟ್ರಾ ಆಗುತ್ತೆ ಲೀಪ್ ಇಯರ್ ಅಲ್ಲಿ. ಇದು ನಿಮ್ಗೆ ಗೊತ್ತಿರುತ್ತೆ. ಸೆಂಚುರೀಸ್ ತಗೊಂಡಾಗ ಅಂದ್ರೆ 100 ಮಲ್ಟಿಪಲ್ಸ್, 100, 200, 300, 400. ಸೆಂಚುರೀಸ್ ತಗೊಂಡಾಗ ಅದೇನಾದ್ರೂ 400 ಇಂದ ಡಿವೈಡ್ ಆಗೋದಾದ್ರೆ ಎಕ್ಸಾಕ್ಟ್ ಆಗಿ ಇಟ್ಸ್ ಅ ಲೀಪ್ ಇಯರ್. 1600, 2000, 2400, 2800 ಇವೆಲ್ಲ ಇವೆಲ್ಲ ಲೀಪ್ ಇಯರ್ಸ್. ಹಾಗೇನೆ ಒಂದು ಕಾಮನ್ ಲಾ ಏನಂದ್ರೆ 100 ಇಯರ್ಸ್ ಅಲ್ಲಿ 76 ಆರ್ಡಿನರಿ ಇಯರ್ಸ್ ಇರುತ್ತೆ, ಮತ್ತೆ 24 ಲೀಪ್ ಇಯರ್ಸ್ ಇರುತ್ತೆ. ಒಂದು ಸೆಂಚುರಿ ಅಂತ ತಗೊಂಡ್ರೆ 76 ಆರ್ಡಿನರಿ ಇಯರ್ಸ್ ಮತ್ತೆ 24 ಲೀಪ್ ಇಯರ್ಸ್ ಇರುತ್ತೆ. ಈಗ ಸಪೋಸ್ 1900ನೇ ಇಸ್ವಿಯಿಂದ 2000 ತಗೊಂಡ್ರೆ, ಅಂದ್ರೆ 1901 ಅಲ್ಲಿಂದ ಹಿಡಿದು 2000ವರೆಗೂ ತಗೊಂಡ್ರೆ ನಿಮ್ಗೆ 76 ಆರ್ಡಿನರಿ ಇಯರ್ಸ್ ಇರುತ್ತೆ, ಮತ್ತೆ 24 ಲೀಪ್ ಇಯರ್ಸ್ ಇರುತ್ತೆ. ಇನ್ನೊಂದೇನಂದ್ರೆ ಆಡ್ ಡೇಸ್ ಅಂತ ಹೇಳ್ತೀವಿ. ಆಡ್ ಡೇಸ್, ಈಗ ವರ್ಷದಲ್ಲಿ ಇರೋದು 52 ವಾರ, ಒಂದು ವಾರದಲ್ಲಿ 7 ದಿನ. 52 ವಾರ ಇಂಟು 7 ದಿನ 364 ಡೇಸ್ ಆಯ್ತು.
ಆದ್ರೆ ವರ್ಷದಲ್ಲಿರೋದು 365 ಡೇಸ್. ಸೊ ಒಂದು ಆಡ್ ಡೇ ಇದೆ ಇಲ್ಲಿ. ಸೊ ಟೋಟಲ್ ನಂಬರ್ ಆಫ್ ಡೇಸು 364 ಪ್ಲಸ್ ಒನ್ ಆಡ್ ಡೇ. ಫಾರ್ ಎಕ್ಸಾಂಪಲ್ 2017 ಒಂದು ಆರ್ಡಿನರಿ ಇಯರ್, ಯಾಕಂದ್ರೆ ಇಟ್ ಇಸ್ ನಾಟ್ ಡಿವಿಸಿಬಲ್ ಬೈ 4 ಇಂದ ಏನು ಎಕ್ಸಾಕ್ಟ್ ಆಗಿ ಡಿವಿಸಿಬಲ್ ಆಗಲ್ಲ, ಡಿವೈಡ್ ಆಗಲ್ಲ. ಸೊ ಅದರಿಂದ ಅದು ಆರ್ಡಿನರಿ ಇಯರ್. 365 ಡೇಸ್ ಇದೆ. ಸೊ ಅದರಿಂದ ಒಂದು ಆಡ್ ಡೇ ಮಾತ್ರ ಇದೆ. ಸೊ ಅದಕ್ಕೇನೆ ನೀವು ಕ್ಯಾಲೆಂಡರ್ ನೋಡಿ, ಇವತ್ತಿನ ದಿನ ಏನಿದೆ ಅದು ಮುಂದಿನ ವರ್ಷ ನೆಕ್ಸ್ಟ್ ಡೇಗೆ ಬಿದ್ದಿರುತ್ತೆ, ಬಿಕಾಸ್ ಆಫ್ ದಟ್ ಒನ್ ಆಡ್ ಡೇ ಅಲ್ವಾ. ಸೊ ಇವತ್ತು ಸೋಮವಾರ ಅಂದ್ರೆ ಇವತ್ತು 8 ತಾರೀಕು, 8 ಫೆಬ್ರವರಿ 2021. ಸೊ ಇವತ್ತು ಸೋಮವಾರ. ಮುಂದಿನ ವರ್ಷ ಇದೇ ದಿನ ಅಂದ್ರೆ 2022 8 ಫೆಬ್ರವರಿ ಟ್ಯೂಸ್ಡೇ ಬಿದ್ದಿರುತ್ತೆ. ಯಾಕೆಂದ್ರೆ ಒಂದು ಆಡ್ ಡೇ ಇರುತ್ತೆ ಅಲ್ಲಿ, ಒನ್ ಆಡ್ ಡೇ. ಸೊ ಫೆಬ್ರವರಿ ಏನಾದ್ರೂ ನಾವು ಪಾಸ್ ಅನ್ನೋದ್ರೆ 2 ಆಡ್ ಡೇನ ಆಡ್ ಮಾಡಬೇಕಾಗತ್ತೆ ಲೀಪ್ ಇಯರ್ ಆದ್ರೆ. ಆರ್ಡಿನರಿ ಇಯರ್ ಆದ್ರೆ ಒಂದು ಆಡ್ ಡೇ ಯೂಶುವಲ್ ಆಗಿ ಆಡ್ ಮಾಡಿದ್ರೆ ಸಾಕು. ಸೊ ನಾನು ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಸೊ ಲೀಪ್ ಇಯರ್ ಅಂತ ಬಂದಾಗ 366 ಡೇಸ್ ಇರುತ್ತೆ, ಅಂದ್ರೆ ಅದೇ 52 ವಾರ 7 ದಿನ. ಸೊ 364 ಡೇಸ್ ಆಗುತ್ತೆ, 52 into 7. ಸೊ ಇನ್ನು ಮಿಕ್ಕಿದ 2 ಆಡ್ ಡೇಸ್ ಆಗುತ್ತೆ. ಸೊ ದೇ ಆರ್ ಆಡ್ ಡೇಸ್. ಸೊ 2 ದಿನಾನ ನಾವು ಆಡ್ ಮಾಡಬೇಕಾಗತ್ತೆ. ಈಗ 8th ಫೆಬ್ರವರಿ 2021 ಮಂಡೇ ಬೀಳುತ್ತೆ ಅಂತ ಇಟ್ಕೊಳ್ಳಿ, ಅಂದ್ರೆ ಇವತ್ತಿನ ಡೇಟ್ ಇದು ಮಂಡೇ ಬೀಳುತ್ತೆ. ಸೊ ಮುಂದಿನ ವರ್ಷ ಅಂದ್ರೆ 8th ಫೆಬ್ರವರಿ 2022 ಟ್ಯೂಸ್ಡೇ ಬೀಳುತ್ತೆ, ಯಾಕಂದ್ರೆ ಒಂದೇ ಆಡ್ ಡೇ ಇರೋದು. ಮತ್ತೆ 2022 ಕೂಡ ಅದು ಲೀಪ್ ಇಯರ್ ಏನಲ್ಲ, ಆರ್ಡಿನರಿ ಇಯರ್. 2020 ಲೀಪ್ ಇಯರ್, 2024 ಲೀಪ್ ಇಯರ್ ಅಲ್ವಾ. ಸೊ 2022 ಏನು ಅದು ಲೀಪ್ ಇಯರ್ ಅಲ್ಲ. ಲೀಪ್ ಇಯರ್ ಆದ್ರೂ ಒಂದ್ ವೇಳೆ ಫೆಬ್ರವರಿ 29ನ ಕ್ರಾಸ್ ಆಗಿ ಹೋಗ್ಬೇಕದು. ಕ್ರಾಸ್ ಆದ್ರೆ ಅಲ್ಲಿ ಆಡ್ ಡೇಸ್ ಜಾಸ್ತಿ ಆಗುತ್ತೆ, ಆಯ್ತಾ. ಸೊ ಒಟ್ನಲ್ಲಿ ಲೀಪ್ ಇಯರ್ ಬಂದಾಗ ನೀವು ಫೆಬ್ರವರಿ ತಿಂಗಳನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಫಸ್ಟ್ ಜಾನ್ವರಿ 2020 ಇಂದ ಈಗ 1st ಜಾನ್ವರಿ 2020 ವೆಡ್ನೆಸ್ಡೇ ಏನಾದ್ರೂ ಬಿದ್ರೆ 1st ಜಾನ್ವರಿ 2021 ಫ್ರೈಡೇ ಬೀಳುತ್ತೆ. ಯಾಕೆ ಅಂದ್ರೆ 2 ಆಡ್ ಡೇಸ್ ಇದೆ ಅಲ್ಲಿ. 2020 ಇಸ್ ಅ ಲೀಪ್ ಇಯರ್ ಅಲ್ವಾ. ಸೊ 2020 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ? ಸೊ ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೆ 505 ಆಗುತ್ತೆ ಅಲ್ವಾ. 505 ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಅದರಿಂದ 2020 ಇಸ್ ಅ ಲೀಪ್ ಇಯರ್. ಮತ್ತೆ ಇಲ್ಲಿ ಕೊಟ್ಟಿರುವಂತ ಡೇಟ್ಸು ಫೆಬ್ರವರಿ 29ನ ಕ್ರಾಸ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, 1st ಜಾನ್ವರಿ 2020 ಅಲ್ಲಿಂದ 1st ಜಾನ್ವರಿ 2021. ಸೊ ಅಲ್ಲಿವರೆಗೂ ಹೋಗ್ಬೇಕಾದ್ರೆ ಫೆಬ್ರವರಿ 29 ಕ್ರಾಸ್ ಆಗೇ ಆಗುತ್ತೆ. ಸೊ ಫೆಬ್ರವರಿನ ಹಾದು ಹೋಗ್ಬೇಕಾಗಿರೋದ್ರಿಂದ ಸೊ ಅಲ್ಲಿ 2 ಆಡ್ ಡೇಸ್ ಬರುತ್ತೆ. ಸೊ ಫೆಬ್ರವರಿ 29 ಬರುತ್ತೆ. ಸೊ ಅದರಿಂದ 2 ಆಡ್ ಡೇಸ್. ಹಾಗೇನೆ ಒಂದು ಶಾರ್ಟ್ ಕಟ್ ಅಷ್ಟೇನೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಆದರೆ ತುಂಬಾ ಲಾಂಗ್ ಪ್ರೋಸೆಸ್ ಹಿಡಿಯುತ್ತೆ. ಸೊ ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ. 100 ಇಯರ್ಸ್ ತಗೊಂಡ್ರೆ ಅಲ್ಲಿ 5 ಆಡ್ ಡೇಸ್ ಇರುತ್ತೆ. 100 ಇಯರ್ಸ್ ಒಟ್ಟಾರೆಯಾಗಿ ತಗೊಂಡ್ರೆ ಅಲ್ಲಿ 5 ಆಡ್ ಡೇಸ್ ಬರುತ್ತೆ. ಈಗ ನೀವು ಇವತ್ತಿನ ಡೇಟ್ ತಗೊಂಡು ಇವತ್ತಿನ ದಿನ ತಗೊಂಡು
100 ಇಯರ್ಸ್ ಹಿಂದೆ ಹೋಗ್ಬೇಕು ಅಂದ್ರೆ ಅಲ್ಲಿ 5 ಆಡ್ ಡೇಸ್ ಇರುತ್ತೆ. 5 ಡೇಸ್ ಹಿಂದೆ ಹೋದ್ರೆ ಸಾಕು ಆ ಡೇ ತಿಳ್ಕೊಳ್ಳೋದಕ್ಕೆ. 200 ಇಯರ್ಸ್ ಅಲ್ಲಿ 5 ಇಂಟು 2 ಎಷ್ಟಾಗುತ್ತೆ? 10. ಸೊ 100 ಇಯರ್ಸ್ಗೆ 3 ಆಡ್ ಡೇಸ್ ಆದ್ರೆ 200 ಇಯರ್ಸ್ಗೆ 5 ಇಂಟು 2 10. ಸೊ 10 ಆಡ್ ಡೇಸ್ ಆಗುತ್ತೆ. ಆದ್ರೆ 10 ಅನ್ನ 7 ಇಂದ ಡಿವೈಡ್ ಮಾಡಿದ್ರೆ 3 ರಿಮೈಂಡರ್ ಆಗಿ ಉಳ್ಕೊಳ್ಳುತ್ತೆ. ಸೊ ಅದರಿಂದ 3 ಆಡ್ ಡೇಸ್. ಸೊ ಮೋರ್ ದ್ಯಾನ್ 7 ಇದ್ರೆ ಅಲ್ಲಿ 1 ವಾರ ಆಯ್ತಲ್ಲ. ಸೊ ಅದರಿಂದಾಗಿ 7 ಇಂದ ಡಿವೈಡ್ ಮಾಡಿ, ರಿಮೈಂಡರ್ ಏನಿರುತ್ತೆ ಅದು ಆಡ್ ಡೇಸ್. ಸೊ 10 ಡಿವೈಡೆಡ್ ಬೈ 7 ಆಗುತ್ತೆ. ಸೊ 3 ರಿಮೈಂಡರ್ ಆಗಿ ಉಳ್ಕೊಳ್ಳುತ್ತೆ. ಸೊ 3 ಆಡ್ ಡೇಸ್. 300 ಇಯರ್ಸ್ ಅಲ್ಲಿ ಎಷ್ಟಾಗುತ್ತೆ? 5 ಇಂಟು 3 ಮಾಡಿ. 5 ಇಂಟು 3 15. 15 ಡಿವೈಡೆಡ್ ಬೈ 7 7 ಟು ದ 14 ಅಲ್ವಾ? ಸೊ 1 ಆಡ್ ಡೇ ಮಿಕ್ಕುತ್ತೆ. ಸೊ ರಿಮೈಂಡರ್ ಈಸ್ 1 ಆಡ್ ಡೇ. ಹಾಗೆ 400 ಇಯರ್ಸ್ ಅಲ್ಲಿ 5 ಇಂಟು 4 20 ಪ್ಲಸ್ 1. ಆ ಪ್ಲಸ್ 1 ಯಾಕೆ ಅಂದ್ರೆ 400 ಇಯರ್ಸು ಅದು ಲೀಪ್ ಇಯರ್. 400 ಇಯರ್ ಆದ್ರೆ ಅದು ಸೆಂಚುರಿ ಆಸ್ ವೆಲ್ ಆಸ್ ಲೀಪ್ ಇಯರ್ ಅಲ್ವಾ? ಸೊ ಅದರಿಂದ ಅಲ್ಲೊಂದು ಆಡ್ ಡೇ ಎಕ್ಸ್ಟ್ರಾ ಬರುತ್ತೆ ಪ್ರತಿ 400 ವರ್ಷಕ್ಕೆ. ಅದು ಸೆಂಚುರಿನೂ ಆಗುತ್ತೆ, ಲೀಪ್ ಇಯರು ಆಗುತ್ತೆ. ಸೊ ಅದರಿಂದಾಗಿ 1 ಆಡ್ ಡೇ ಎಕ್ಸ್ಟ್ರಾ ಸೇರ್ಕೊಳ್ಳುತ್ತೆ. ಸೊ 5 ಇಂಟು 4 20. 20 ಪ್ಲಸ್ 1 21. ಸೊ 21 ಡಿವೈಡೆಡ್ ಬೈ 7 ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. 7 3 is 21. ಸೊ ಅದರಿಂದ 0 ಆಡ್ ಡೇ. 0 ಆಡ್ ಡೇ. ಸೊ ಇದು ಏನ್ ಹೇಳುತ್ತೆ ಅಂದ್ರೆ ಪ್ರತಿ 400 ವರ್ಷಗಳಿಗೊಂದ್ಸಲ ಕ್ಯಾಲೆಂಡರ್ ಸೇಮ್ ಇರುತ್ತೆ ಅಲ್ವಾ? 400 ವರ್ಷಗಳಿಗೊಂದ್ಸಲ ಕ್ಯಾಲೆಂಡರ್ ಸೇಮ್ ಇರುತ್ತೆ. ಸೊ ಈಗೂ ಅಷ್ಟೇನೆ, ಕೆಲವು ದಶಕಗಳ ಹಿಂದೆ ಏನ್ ಕ್ಯಾಲೆಂಡರ್ ಇತ್ತು ಅದು 2021ಗೆ ಸೂಟ್ ಆಗುತ್ತೆ ಅಂತೆಲ್ಲ ಬರುತ್ತೆ ಅಲ್ವಾ? ಸೊ ಹಾಗೇನೆ ಪ್ರತಿ 400 ವರ್ಷಗಳಿಗೊಂದ್ಸಲ ಎಕ್ಸಾಕ್ಟ್ ಆಗಿ ಸೇಮ್ ಕ್ಯಾಲೆಂಡರ್ ಬರುತ್ತೆ, ವರ್ಷದ ಕ್ಯಾಲೆಂಡರ್. ಮತ್ತೆ 0 ಆಡ್ ಡೇಸ್ ಇರೋದು ಪ್ರತಿ 400 ವರ್ಷಗಳಿಗೊಂದ್ಸಲ ಆದ್ರಿಂದ 800 1200 1400 1600. ಸೊ 800 1200 1600 2000 2400. ಸೊ ಹೀಗೆ ಪ್ರತಿ 400 ವರ್ಷಗಳಿಗೆ 400 ವರ್ಷ ಅಂತ ತಗೊಂಡಾಗ ಸೊ ಅಲ್ಲಿ 0 ಆಡ್ ಡೇಸ್ ಇರುತ್ತೆ. 0 ಆಡ್ ಡೇಸ್. ಸೊ ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಅಕ್ಟೋಬರ್ 2005 ಫ್ರೈಡೇ ಬಿದ್ರೆ 14 ಅಕ್ಟೋಬರ್ 2006 ಯಾವ ದಿನ ಬೀಳುತ್ತೆ? ಕ್ವೆಶ್ಚನ್ ತುಂಬಾ ಸಿಂಪಲ್ ಆಗಿದೆ. ಸೊ ಕ್ಯಾಲೆಂಡರ್ ಏನು ನೋಡ್ಬೇಕಾಗಿಲ್ಲ. 2005 ಮತ್ತೆ 2006 ಎರಡೂ ಕೂಡ ಆರ್ಡಿನರಿ ಇಯರ್ಸ್, ಲೀಪ್ ಇಯರ್ಸ್ ಏನಲ್ಲ. ಸೊ ಅದರಿಂದ 1 ಆಡ್ ಡೇ ಇರುತ್ತೆ. ಸೊ 1 ಆಡ್ ಡೇ ಇರುತ್ತೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಫ್ರೈಡೇ ಪ್ಲಸ್ 1 ಆಡ್ ಡೇ. ಸೊ ಫ್ರೈಡೇ ನೆಕ್ಸ್ಟ್ ಏನ್ ಬರುತ್ತೆ? ಸ್ಯಾಟರ್ಡೆ. ಸೊ 14 ಅಕ್ಟೋಬರ್ 2006 ಸ್ಯಾಟರ್ಡೆ ಬೀಳುತ್ತೆ. ಇಫ್ ಟುಡೇ is Monday, which day of the week is after 59 days? ಸೊ ಇವತ್ತು ಮಂಡೇ, 59 ದಿನ ಆದ್ಮೇಲೆ ಯಾವ ದಿನ ಬೀಳುತ್ತೆ? 59ನ 7 ಇಂದ ಡಿವೈಡ್ ಮಾಡಿ. 7 8s 56. ಸೊ 56 ಅಂದ್ರೆ 3 ರಿಮೈಂಡರ್ ಆಗುತ್ತೆ. ಸೊ 3 ಉಳ್ಕೊಳ್ಳೋದ್ರಿಂದ 3 ಆಡ್ ಡೇಸ್ ಇದೆ. ಸೊ 59 ಡೇಸ್ ಆದ್ಮೇಲೆ
ಮಂಡೇಗೆ 3 ಡೇಸ್ ಸೇರಿಸಿ. ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ. ಸೊ ಥರ್ಸ್ಡೇ ಬೀಳುತ್ತೆ. ಸೊ 59 ಡೇಸ್ ಆದ್ಮೇಲೆ ಎಕ್ಸಾಕ್ಟ್ ಆಗಿ ಅದು ಥರ್ಸ್ಡೇ ಬೀಳುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಲೀಪ್ ಇಯರ್? ಒಂದಷ್ಟು ಆಪ್ಷನ್ಸ್ ಇದೆ. 2020, 2600, 2100, 1200. ಸೊ ಲೀಪ್ ಇಯರ್ ಅಂದ್ರೆ ಇಯರ್ ವಿಚ್ ಈಸ್ ಡಿವಿಸಿಬಲ್ ಬೈ 4. ಸೊ ಯಾವ್ದಾವ್ದು ಡಿವಿಸಿಬಲ್ ನೋಡಿ. 2020 ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ 4 ಇಂದ. 1600 ಡಿವೈಡ್ ಆಗುತ್ತೆ. 1200 4 ಇಂದ ಡಿವೈಡ್ ಆಗುತ್ತೆ. 2100 ಡಿವೈಡ್ ಆಗಲ್ಲ ಎಕ್ಸಾಕ್ಟ್ ಆಗಿ. ಸೊ ಅದರಿಂದ 2100 ಇಸ್ ನಾಟ್ ಎ ಲೀಪ್ ಇಯರ್. ಸೊ ಜಸ್ಟ್ ಸೆಂಚುರಿ ಅಷ್ಟೇನೆ, ಲೀಪ್ ಇಯರ್ ಅಲ್ಲ. ನೆಕ್ಸ್ಟ್ 6th March 2005 ಸಂಡೇ ಆದ್ರೆ 6th March 2002 ಯಾವ ದಿನ ಬೀಳುತ್ತೆ? ಅಂದ್ರೆ ಇಲ್ಲಿ ಬ್ಯಾಕ್ವರ್ಡ್ಸ್ ಹೋಗ್ಬೇಕು. ಇವತ್ತಿನ ಡೇಟು 6th March 2005 ಅಂತ ಅನ್ಕೋಬೇಕು ನಾವು. ಸೊ ಆ ಥರ ಮಾಡಿದ್ರೆ ಕನ್ಫ್ಯೂಸ್ ಆಗೋದ್ರಿಂದ ನಾವು ಹೀಗೆ ಮಾಡೋಣ. ಸೊ 6th March 2002 ಇಂದ 5th March 2003 ವರೆಗೂ 1 ಆಡ್ ಡೇ. ಹೌದಾ? ಸೊ ಏನು ಲೀಪ್ ಇಯರ್ ಬರಲ್ಲ. ನಾವು ಕ್ಯಾಲೆಂಡರ್ ಇಯರ್ ಹೇಳಬೇಕಾದ್ರೆ 1st January to 31st December ಅಂತೀವಿ ಅಲ್ವಾ? 1st January to 1st January ಅಂತ ಹೇಳಲ್ಲ. ಇನ್ನೊಂದು ವರ್ಷದ್ದು ಮೊದಲನೇ ದಿನ ಸೇರ್ಕೊಂಡ್ಬಿಡುತ್ತೆ. ಸೊ ಅದರಿಂದ 6th March 2002 ಇಂದ 5th March 2003 ವರೆಗೂ 1 ಆಡ್ ಡೇ. ಸೊ 1 ಇಯರ್ ಆಗುತ್ತೆ, ಆರ್ಡಿನರಿ ಇಯರ್. ಹಾಗೇನೆ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಇಯರ್ 6th March 2003 ಇಂದ 5th March 2004 ವರೆಗೂ 2 ಆಡ್ ಡೇಸ್ ಆಗುತ್ತೆ. ಯಾಕಂದ್ರೆ ಅದು ಫೆಬ್ರವರಿ ಹಾದು ಹೋಗುತ್ತೆ. 2004 ಇಸ್ ಎ ಲೀಪ್ ಇಯರ್. ಸೊ 2 ಆಡ್ ಡೇಸು ಬರುತ್ತಲ್ಲಿ. ಹಾಗೆ ಇನ್ನು ಮುಂದೆ ಹೋಗಿ 2005 ವರೆಗೂ ಬರಬೇಕು. 6th March 2004 ಇಂದ 5th March 2005 ವರೆಗೂ ಮತ್ತೆ 1 ಆಡ್ ಡೇ ಸೇರ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ಒಂದೊಂದೇ ವರ್ಷ ಹೋಗ್ತಾ ಇದೀವಿ ಇಲ್ಲಿ. ಸೊ 2002 ಇಂದ ಹಿಡಿದು 2005 ವರೆಗೂ ಬರ್ತಾ ಇದೀವಿ. ಸೊ ಒಂದೊಂದೇ ವರ್ಷ ನೋಡ್ತಾ ಇದೀವಿ. ಲೀಪ್ ಇಯರ್ ಅಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾ ಇದೀವಿ. ಸೊ ಲೀಪ್ ಇಯರ್ ಇದ್ರೆ 2 ಆಡ್ ಡೇಸ್ ನ ತಗೋತಾ ಇದೀವಿ. ಲೀಪ್ ಇಯರ್ ಅಲ್ಲದೆ ಇದ್ರೆ 1 ಆಡ್ ಡೇ ಅಷ್ಟೇ. ಸೊ ಕಂಡೀಷನ್ ಏನಂದ್ರೆ ಅದು ಲೀಪ್ ಇಯರ್ ಆಗಿರ್ಬೇಕು ಮತ್ತೆ ಫೆಬ್ರವರಿ ತಿಂಗಳನ್ನ ಹಾದು ಹೋಗಿರ್ಬೇಕು. ಆಗ ನಾವು 2 ಆಡ್ ಡೇಸ್ ಅನ್ನ ಹಾಕ್ಬೋದು. ಸೊ ಈಗ ಟೋಟಲ್ 4 ಆಡ್ ಡೇಸ್ ಆಗುತ್ತೆ ಇದನ್ನೆಲ್ಲ ಕೌಂಟ್ ಮಾಡಿದ್ರೆ. ಜೊತೆಗೆ ಇನ್ನೊಂದು ಡೇ ಅನ್ನ ನಾವು ಆಡ್ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಇಲ್ಲಿ 6th March ಅಂತ ಹೇಳಿದ್ದಾರೆ. ನಾವು ಯೂಶಲಿ ಹೇಳೋದು 6th March to 5th March ಅಂತ ಹೇಳ್ತೀವಿ ಅಲ್ವಾ? ಈಗಾಗಲೇ ಹೇಳಿದೆ, January 1st ಇಂದ December 31st ವರೆಗೂ. January 1st ಇಂದ January 1st ಅಂತ ಹೇಳಿದ್ರೆ ಇನ್ನೊಂದು ದಿನ ಆಡ್ ಆಗಿಬಿಡುತ್ತೆ. ಸೊ ಇಲ್ಲೂ ಕೂಡ ಅದೇ ಆಗಿರೋದು. 6th March 2005 ಸಂಡೇ ಆಗಿದ್ರೆ ನಾವು ಹಿಂದೆ ಹೋಗ್ಬೇಕು. ಸಂಡೇಯಿಂದ ಹಿಂದೆ ಹೋಗ್ಬೇಕು. ಎಷ್ಟು ದಿನ? 5 ದಿನ. ಸೊ ಈ 4 ಏನ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಸಾರಿ 3. ಸೊ ಈ 3 ಏನು ಕ್ಯಾಲ್ಕುಲೇಟ್ ಮಾಡಿದೀವಿ ಅದ್ರ ಜೊತೆಗೆ ಇನ್ನೊಂದು ದಿನಾನ ಆಡ್ ಮಾಡಬೇಕು. ಸೊ 4 + 1
5 ಡೇಸ್. ಯಾಕಂದ್ರೆ ಅವರು ಕೊಟ್ಟಿರೋದು 6th ಮಾರ್ಚು 2005, ಕೇಳ್ತಾ ಇರೋದು 6th ಮಾರ್ಚ್ 2002. ಎರಡು ಅದೇ ತಾರೀಕಿದೆ, 6/6. ಒಂದ್ ವೇಳೆ ಅವರು 5 ಮಾರ್ಚ್ ಅಂತ ಹೇಳಿದ್ರೆ ನಾವು ಇನ್ನೊಂದು ದಿನ ಸೇರಿಸ್ಬೇಕಾಗ್ತಿರ್ಲಿಲ್ಲ. ಸೊ ಅದರಿಂದಾಗಿ ಇನ್ನೊಂದು ದಿನ ಸೇರಿಸಿ, ಸೊ ಟೋಟಲ್ 5 ಡೇಸ್ ಹಿಂದೆ ಹೋಗ್ಬೇಕಾಗತ್ತೆ ನಾವು. ಸೊ ಸಂಡೇಯಿಂದ 5 ಡೇಸ್ ಹಿಂದೆ ಹೋಗಿ. ಸ್ಯಾಟರ್ಡೇ, ಫ್ರೈಡೇ, ಥರ್ಸ್ಡೇ, ವೆನಸ್ಡೇ, ಟ್ಯೂಸ್ಡೇ. ಸೊ ವೆನಸ್ಡೇ, ಟ್ಯೂಸ್ಡೇ. ಸೊ ಸಂಡೇಯಿಂದ 5 ಡೇಸ್ ಹಿಂದೆ ಹೋಗಿ. ಸೊ ಹಿಂದೆ ಹೋದ್ರೆ ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಇಸ್ ದ ಡೇ ಆಫ್ 6th ಮಾರ್ಚ್ 2002. ಹಾಗೆ. ಸೊ ಕೆಲವೊಂದು ಟಿಪ್ಸ್ ನ ಕೊಡೋದಾದ್ರೆ, ಮನೆಯಲ್ಲಿ ಕ್ಯಾಲೆಂಡರ್ ಇರುತ್ತೆ, ಟೇಬಲ್ ಕ್ಯಾಲೆಂಡರ್ ಅಥವಾ ವಾಲ್ ಕ್ಯಾಲೆಂಡರ್. ಸರಿ ಇಟ್ಕೊಂಡು ಸ್ವಲ್ಪ ಗೇಮ್ಸ್ ಆಡಿ. ಮನೇಲಿ ಏನಾದ್ರು ಮಕ್ಕಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಬರ್ಡೇಸ್ ಎಲ್ಲ ತಗೊಳ್ಳಿ. ನಿಮ್ಮ ಬರ್ಡೇ ಮತ್ತೆ ಅವ್ರ ಬರ್ಡೇ ಎಷ್ಟು ದಿನ ದೂರ ಇದೆ, ಸೊ ಆ ಥರ ಎಲ್ಲ ಆಟ ಆಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಕ್ಯಾಲೆಂಡರ್ ಕಾನ್ಸೆಪ್ಟ್ ಕೂಡ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮತ್ತೆ ನಿಮ್ಮದೇ ಆದಂತ ಸ್ವಂತ ಕ್ಯಾಲೆಂಡರ್ನ, ಪ್ರಿಸೈಸ್ ಕ್ಯಾಲೆಂಡರ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಈಗ ಕೆಲವೊಂದ್ಸರಿ 50 ವರ್ಷದ ಕ್ಯಾಲೆಂಡರ್ ಮಾಡಿದ್ದಾರೆ, 100 ವರ್ಷದ ಕ್ಯಾಲೆಂಡರ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಸೊ ಹಾಗೇನೆ ಅಷ್ಟು ವರ್ಷದಲ್ಲ ಬೇಡ, 1 ವರ್ಷದ ಕ್ಯಾಲೆಂಡರ್ ಪ್ರಿಸೈಸ್ ಆಗಿರೋದು, ಡೇ ಮತ್ತೆ ಡೇಟ್ ಎರಡನ್ನೂ ತೋರಿಸುವಂತ ಕ್ಯಾಲೆಂಡರ್ನ ನೀವೇ ಪ್ರಿಪೇರ್ ಮಾಡಿ. ಚೆನ್ನಾಗಿರುತ್ತೆ, ಇಟ್ಸ್ ಫನ್. ಹಾಗೆ ಈ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ಸ್ ಅನ್ನ ನೀವು ಆನ್ಸರ್ ಮಾಡಿ. ಕ್ಯಾಲೆಂಡರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸರ್, ಇದು ತುಂಬಾ ಪ್ರಾಕ್ಟೀಸ್ ಆಗುತ್ತೆ. ಇದಕ್ಕೇನು ಕ್ಯಾಲ್ಕುಲೇಟರ್ ಬೇಡ, ಲಾಜಿಕಲ್ ಆಗಿ ಥಿಂಕ್ ಮಾಡ್ಬೇಕಷ್ಟೇ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ಈ ತರ ಕ್ವೆಶ್ಚನ್ಸ್ ಯಾಕೆ ಕೇಳ್ತಾರೆ, ನಾವು ಡೇಟ್ಸ್ ಎಲ್ಲ ಯಾಕೆ ನೆನ್ಪಿಟ್ಕೋಬೇಕು, ಈ ಡೇಟ್ ಕ್ಯಾಲ್ಕುಲೇಷನ್ ಯಾವ ದಿನ ಬೀಳುತ್ತೆ, ಇದೆಲ್ಲ ಯಾಕೆ ಬೇಕು ಅಂದ್ರೆ, ಸಪೋಸು ನೀವು ಯಾವುದೋ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರ, ಅಥವಾ ಬ್ಯಾಂಕಲ್ಲೋ ಇಲ್ಲ ಈ FDA, STA ಈ ತರದ ಕೆಲಸಗಳಲ್ಲಿದ್ರೆ, ಅಲ್ಲಿ ಕೆಲವು ಸಲ ಈ ತರ ಡೇಟ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಈಗ ಯಾವುದೋ ಒಬ್ಬ ಕಸ್ಟಮರ್ಗೆ ಲೋನ್ ಅಕೌಂಟ್ ಅಲ್ಲಿ ಇಂಟ್ರೆಸ್ಟ್ ಡೆಬಿಟ್ ಆಗಬೇಕಾಗಿತ್ತು, ಅದು ಸರಿಯಾಗಿ ತಗೊಂಡಿಲ್ಲ ಸಿಸ್ಟಮ್. ಸೊ ಹಾಗೇನ್ ಮಾಡ್ಬೇಕಾಗುತ್ತೆ, ನೀವು ಮ್ಯಾನ್ಯುಯಲಿ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೇಕಾಗತ್ತೆ, ಕರೆಕ್ಟ್ ಆಗಿದ್ಯಾ ಇಲ್ವಾ, ಇಂಟ್ರೆಸ್ಟು ಕರೆಕ್ಟ್ ಆಗಿ ಡೆಬಿಟ್ ಆಗಿದ್ಯಾ ಇಲ್ವಾ ಎಲ್ಲ ತಿಂಗಳು. ಸೊ ಎಲ್ಲ ಚೆಕ್ ಮಾಡ್ಬೇಕಾಗುತ್ತೆ ಮ್ಯಾನ್ಯುಯಲಿ. ಸಿಸ್ಟಮು ಕೂಡ ಕೆಲವೊಂದ್ಸರಿ ಎರರ್ ಮಾಡುತ್ತೆ. ಸೊ ಅದನ್ನೆಲ್ಲ ಸಾಫ್ಟ್ವೇರ್ ಅಲ್ಲಿ ಸರಿ ಮಾಡ್ಬೇಕಾಗುತ್ತೆ ಆವಾಗ. ಸೊ ಅದು ಬ್ಯಾಂಕಿನ ಕೇಸ್ ಆಯ್ತು. ಬೇರೆ ತರದ ಕೆಲಸಗಳಲ್ಲಿ, ಆಫೀಸಸ್ ಅಲ್ಲಿ ಡೇಟ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಪ್ರತಿ ಸಲ ನಾವು ಕ್ಯಾಲೆಂಡರ್ ನೋಡೋಕ್ಕಾಗಲ್ಲ, ಅಥವಾ ಮೊಬೈಲಲ್ಲಿ ಗೂಗಲ್ ಸರ್ಚ್ ಮಾಡಿ ಯಾವ ದಿನ ಬೀಳುತ್ತಿದ್ದು, ಲೀಪ್ ಇಯರ್ ಅಲ್ವಾ, ಇದೆಲ್ಲ ನೋಡೋಕ್ಕಾಗಲ್ಲ. ಸೊ ಆದ್ರಿಂದ ಆದಷ್ಟು ನೀವು ಈ ಟ್ರಿಕ್ಸ್ ಅನ್ನ ಕಲ್ತ್ಕೊಂಡ್ರೆ ಅದು ಈಸಿ ಆಗುತ್ತೆ. ಮೆಮೊರಿಗೇನು ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ತುಂಬ್ಕೋಬಹುದು. ಸೊ ಅದರಿಂದ ಇದನ್ನ ಅರ್ಥ ಮಾಡ್ಕೊಂಡ್ರೆ ಕೆಲಸ ಇನ್ನೂ ಸುಲಭ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ತರ ಕ್ವೆಶ್ಚನ್ಸ್ ಅನ್ನ ಇಟ್ಟಿರ್ತಾರೆ. ಮತ್ತೆ ನಿಮ್ಮ ಅನಾಲಿಟಿಕಲ್ ಥಿಂಕಿಂಗು, ಲಾಜಿಕಲ್ ಥಿಂಕಿಂಗು ಹೇಗೆ ಬೆಳೆಸ್ತೀರಾ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೂ ಕೂಡ ಇದನ್ನ ಈ ತರ ಕ್ವೆಶ್ಚನ್ಸ್ ಅನ್ನ ಬಳಸ್ತಾರೆ. ಸೊ ಅದರಿಂದ ಆದಷ್ಟು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ.
ನಾನು ಇಷ್ಟಲ್ಲೇ ಅಸೈನ್ಮೆಂಟ್ಸನ್ನು ಕೊಡ್ತೀನಿ, ಒಂದಷ್ಟು ಕ್ವೆಶನ್ಸು ಇದುವರೆಗೂ ಆಗಿರುವಂಥ ಪೋರ್ಷನ್ಸನ್ನೇ ಕವರ್ ಮಾಡಿ ಕ್ವೆಶನ್ಸ್ ಕೊಡ್ತೀನಿ. ಮತ್ತು ಪ್ರತಿ ತಿಂಗಳು ಲಾಸ್ಟ್ ವೀಕ್ ಆಫ್ ದ ಮಂತ್ 4-5 ದಿನ ಹೆಚ್ಚು ಕಡಿಮೆ ಆಗ್ಬೋದು, ಸೊ ಆದಷ್ಟು ಭಾನುವಾರ ಅಥವಾ ಶನಿವಾರ ನಾನು ಟೆಸ್ಟನ್ನು ಕೊಡ್ತೀನಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಇರಿ. Celebrate learning, happy studies, keep smiling. Thank you.